ವೃತ್ತ. ಈ ಸಂಚಿಕೆಯಲ್ಲಿ ನಾವು ವೃತ್ತದ ಭಾಗಗಳನ್ನು ತಿಳಿದುಕೊಳ್ಳುವ. ಪ್ರಮುಖ ಉದ್ದೇಶಗಳು: ವೃತ್ತದ ಭಾಗಗಳಾದ ಬಿಂದು, ತ್ರಿಜ್ಯ, ವ್ಯಾಸ, ಜ್ಯ, ವೃತ್ತ ಖಂಡಗಳ ಹಾಗೂ ತ್ರಿಜ್ಯಾಂತರ ಖಂಡಗಳ ಬಗ್ಗೆ ತಿಳಿದುಕೊಳ್ಳುವ. NCERTಯ ಉದ್ದೇಶಗಳು: ವೃತ್ತದ ಭಾಗಗಳಾದ ಬಿಂದು, ತ್ರಿಜ್ಯ, ವ್ಯಾಸ, ಜ್ಯ, ವೃತ್ತಖಂಡಗಳು ಹಾಗೂ ತ್ರಿಜ್ಯಾಂತರ ಖಂಡಗಳ ಪರಿಚಯ ಮಾಡಿಕೊಳ್ಳುವುದು. ಈ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಕಲಿಕಾ ಸಾಮಗ್ರಿಗಳು: ವೃತ್ತದ ಮಾದರಿಗಳು, ಹಾಗೆಯೇ ಚೌಕಾಕಾರದ ಗ್ರಿಡ್ ಕಾಗದ, ಅದೇ ರೀತಿ ಜಿಯೋ ಬೋರ್ಡ್ ಹಾಗೂ ರೇಖಾಗಣಿತದ ಪೆಟ್ಟಿಗೆ ಅಂದರೆ ಜಾಮಿಟ್ರಿ ಬಾಕ್ಸ್, ಇವುಗಳನ್ನು ಬಳಸಲಾಗ್ತದೆ. ಉಪಯೋಗಿಸುವಂತಹ ಕಲಿಕಾ ಸಾಮಗ್ರಿಯಲ್ಲಿ ಮ್ಯಾಗ್ನೆಟಿಕ್ ಬೋರ್ಡ್, ಇದನ್ನು ಸಹಿತ ಉಪಯೋಗಿಸಿಕೊಂಡು ನಾವು ವೃತ್ತದ ಭಾಗಗಳ ಪರಿಚಯವನ್ನು ಮಾಡಿಕೊಳ್ಳುವ. ವೃತ್ತ ಆಕೃತಿಯೇ ವಿಶೇಷವಾದಂತಹ ಆಕೃತಿ. ಯಾವ ದಿಕ್ಕಿನಲ್ಲಿ ನೋಡಿದರೂ ಸಹಿತ ವೃತ್ತದ ಆಕಾರದಲ್ಲಿ ಬದಲಾವಣೆ ಆಗುವುದಿಲ್ಲ. ವಿದ್ಯಾರ್ಥಿಗಳಿಗೆ ವೃತ್ತದ ಬಗ್ಗೆ ಸ್ವಲ್ಪ ಕುತೂಹಲಕಾರಿಯಾದಂತಹ ವಿಷಯಗಳನ್ನು ಪ್ರಾರಂಭದಲ್ಲಿ ಮಕ್ಕಳಿಗೆ ತಿಳಿಸುವುದು ಒಳ್ಳೆಯದಾಗ್ತದೆ. ಯಾಕಂತ ಹೇಳಿದರೆ, ಯಾವುದೇ ಯಂತ್ರಗಳನ್ನು ತೆಗೆದುಕೊಳ್ಳಿ, ಯಾವುದೇ ವಿಚಾರ ಆಗಿದ್ರೂ ಸಹಿತ ನಾವು ನೋಡುವಂಥ ಆಟೋಪಕರಣ ಆಗಿರ್ಬೋದು, ಯಂತ್ರಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಈ ಎಲ್ಲ ವಾಹನಗಳಲ್ಲಿಯೂ ಹೆಚ್ಚಾಗಿ ಬಳಸುವಂತಹ ಆಕೃತಿ ಅಂದರೆ ವೃತ್ತಾಕಾರದ ಆಕೃತಿ. ವೃತ್ತಾಕಾರದ ಅನ್ವೇಷಣೆ ಆಗದೇ ಇದ್ದಿದ್ದರೆ ನಮ್ಮ ಈ ವಾಹನಗಳಿಗೆ ಯಾವ ಆಕಾರದ ಚಕ್ರಗಳನ್ನು ಅಳವಡಿಸಬೇಕಾಗಿತ್ತು? ಯೋಚನೆ ಮಾಡಿ. ತ್ರಿಭುಜಾಕಾರದ ಚಕ್ರಗಳು ಇರ್ತಿದ್ರೆ ನಮಗೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಚೌಕಾಕಾರದ ಚಕ್ರಗಳಿದ್ದಿದ್ರೆ ಸಾಧ್ಯ ಆಗ್ತಿತ್ತಾ? ಇಲ್ಲ. ಹಾಗಾದರೆ ಹೆಚ್ಚಾಗಿ ಬಳಸಲ್ಪಡುವಂತಹ ಆಕಾರ ಅಥವಾ ಆಕೃತಿ ಅಂತ ಹೇಳಿದರೆ ಅದು ವೃತ್ತಾಕಾರ. ಹಾಗಾಗಿ ವೃತ್ತಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳಿವೆ. ಆ ಎಲ್ಲ ವಿಚಾರಗಳನ್ನು ನಾವು ತರಗತಿಗಳಲ್ಲಿ ಕಲಿಯುವುದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಮೊದಲಿಗೆ ನಾವು ವೃತ್ತ ಅಂದರೆ ಏನು ಎನ್ನುವುದನ್ನು ನೋಡುವ. ಮಕ್ಕಳೇ, ನೀವು ಮೊದಲಿಗೆ ವೃತ್ತಗಳನ್ನು ಎಲ್ಲೆಲ್ಲಿ ನೋಡ್ತೀರ? ನೀವು ವೃತ್ತಾಕಾರಗಳನ್ನು ನಿಮ್ಮ ಸುತ್ತಮುತ್ತಲು ತರಗತಿ ಕೋಣೆಗಳಲ್ಲಿ. ಈಗ ನಿಮಗೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೇಗ ಹೇಳ್ಬೋದು ಉತ್ತರ. ಯಾಕಂತ ಹೇಳಿದ್ರೆ ಅವರಿಗೆ ಮೊದಲು ಉಚಿತವಾಗಿ ಸೈಕಲ್ ಸಿಗ್ತಾ ಇರ್ತಿತ್ತು. ಮಕ್ಕಳಿಗೆ ಸೈಕಲ್ನ ಚಕ್ರ, ನಿಮ್ಮ ಕೈಗೆ ಕಟ್ಕೊಂಡಿರುವಂತಹ ಕೈ ಗಡಿಯಾರ, ತರಗತಿ ಕೋಣೆಯಲ್ಲಿ ತೂಗು ಹಾಕಿದಂತಹ ಗಡಿಯಾರ ಅಲ್ವಾ? ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಚಿತ್ರಗಳಿದೆ ನೋಡಿ. ಗಡಿಯಾರ, ಸೈಕಲ್ಲು, ಅದೇ ರೀತಿಯಾಗಿ ಬಾವಿ, ವೃತ್ತಾಕಾರದ ಬಾವಿ, ಕ್ರಿಕೆಟ್ ಆಟದ ಒಂದು ಮೈದಾನ ವೃತ್ತಾಕಾರದಲ್ಲಿರ್ತದೆ. ಹಾಗೆ ಅನೇಕ ಸಂದರ್ಭಗಳಲ್ಲಿ ನಾವು ಈ ಆಕಾರವನ್ನು ನೋಡಿರ್ತೇವೆ. ವೃತ್ತಾಕಾರದ ಆಕೃತಿಯನ್ನು ನಾವು ನಮ್ಮ ಸುತ್ತಮುತ್ತ ಎಲ್ಲೆಲ್ಲಿ ನೋಡ್ತೇವೆ, ಎಲ್ಲಿ ನಮಗೆ ಅದರ ಪರಿಚಯ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಈಗ ವೃತ್ತ ಎಂದರೆ ಏನು? ಜಿಯೋ ಬೋರ್ಡ್ ಈ ಒಂದು ಉಪಕರಣದ ಸಹಾಯದಿಂದ ನಾವು ವೃತ್ತ ಎಂದರೆ ಏನು ಎನ್ನುವ ವಿಚಾರವನ್ನು ತಿಳಿದುಕೊಳ್ಳುವ. ಒಂದು ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿ ಇರುವ ಬಿಂದುಗಳ ಗಣ. ಇವು ಬಿಂದುಗಳ ಗುಂಪು ನೋಡಿ. ನಿರ್ದಿಷ್ಟ ದೂರ ಅಂತೇಳಿದರೆ ಸಮ ಅಂತರದಲ್ಲಿ ಇರುವ ಬಿಂದುಗಳ ಗುಂಪು. ಈ ಎಲ್ಲ ಬಿಂದುಗಳನ್ನು ನಾವು ಸೇರಿಸಿದಾಗ, ಈ ಎಲ್ಲ ಬಿಂದುಗಳನ್ನು ನಾವು ಹೀಗೆ ಸೇರಿಸಿದಾಗ ನಮಗೆ ಒಂದು ವಕ್ರರೇಖೆಯಿಂದ ಆವೃತವಾದ ಒಂದು ಸಮತಲ ಆಕೃತಿ ಸಿಗ್ತದೆ. ಈ ಸಮತಲ ಆಕೃತಿಯನ್ನೇ ನಾವು ವೃತ್ತ ಎಂದು ಕರೆಯುತ್ತೇವೆ. ಈ ಸ್ಥಿರ ಬಿಂದುವನ್ನು ನಾವು ವೃತ್ತದ ಕೇಂದ್ರ ಬಿಂದು ಅಂತ ಹೇಳ್ತೇವೆ. ಈ ಕೇಂದ್ರ ಬಿಂದುವಿನಿಂದ ಸ್ಥಿರ ದೂರದಲ್ಲಿರುವಂತಹ ಈ ಬಿಂದುಗಳೇನಿದೆಯಲ್ಲ, ಈ ಬಿಂದುಗಳಿಗಿರುವ ನಡುವಿನ ಅಂತರ, ಈ ಅಂತರವನ್ನು ನಾವು ವೃತ್ತದ ತ್ರಿಜ್ಯ ಅಂತ ಹೇಳ್ತೇವೆ. ಹಾಗೆಯೇ ಈ ಆವೃತವಾದ ವಕ್ರರೇಖೆ ಏನಿದೆಯಲ್ಲ, ಇದನ್ನು ನಾವು ವೃತ್ತದ ಸೀಮಾರೇಖೆ ಅಂತ ಹೇಳ್ತೇವೆ.
ಸೀಮಾರೇಖೆಯ ಒಟ್ಟು ಉದ್ದವನ್ನೇ ನಾವು ಪರಿಧಿ ಅಂತ ಹೇಳ್ತೇವೆ, ಪರಿಧಿ. ಹಾಗಾಗಿ ಇದು ಸೀಮಾರೇಖೆಯ ಮೇಲಿರುವಂತಹ ಬಿಂದುಗಳು. ಈ ಸೀಮಾರೇಖೆಯ ಮೇಲಿರುವಂತಹ ಬಿಂದುಗಳಲ್ಲಿ 2 ಬಿಂದುಗಳನ್ನು ಸೇರಿಸಿದಾಗ ಈ ರೇಖಾಖಂಡಗೆ ನಾವು ವೃತ್ತದ ಜ್ಯ ಅಂತ ನಾವು ಕರಿತೇವೆ. ಒಂದು ವೃತ್ತದಲ್ಲಿ ಅನೇಕ ಜ್ಯಾಗಳನ್ನು ನಾವು ಎಳೆಯಲು ಸಾಧ್ಯ. ನೋಡಿ, ಇಲ್ಲಿ ಉದಾಹರಣೆಗೆ 2 ಜ್ಯಾಗಳನ್ನು ನಾನು ಎಳೆದು ತೋರಿಸ್ತೇನೆ. ಇದೊಂದು ಜ್ಯ ಆಯಿತು. ಅದೇ ರೀತಿಯಾಗಿ ಈ ಬಿಂದುವನ್ನು ಈ ಬಿಂದುಗೆ ಸೇರಿಸಿದಾಗ ಇದು ಇನ್ನೊಂದು ಜ್ಯ ಆಗುತ್ತೆ. ಈ ಬಿಂದುಗೆ ಸೇರಿಸಿದಾಗ ಇದು ಮತ್ತೊಂದು ಜ್ಯ ಆಯಿತು. ಹಾಗೆ ವೃತ್ತದಲ್ಲಿ ಅನೇಕ ಜ್ಯಾಗಳನ್ನು ಎಳೀಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ. ಹಾಗೆ ಜ್ಯಾವನ್ನು ಎಳಿತಾ ಈಗ ಇದು ವೃತ್ತದ ಒಂದು ಜ್ಯ, ಇದು ವೃತ್ತದ ಇನ್ನೊಂದು ಜ್ಯ. ಹಾಗೆ ವೃತ್ತದಲ್ಲಿ ಜ್ಯಾವನ್ನು ಎಳಿತಾ ಯಾವ ಜ್ಯ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗ್ತದೆ, ಯಾವ ಜ್ಯ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗ್ತದೆ, ಆ ಜ್ಯಾವನ್ನು ನಾವು ವ್ಯಾಸ ಎಂದು ಕರೆಯುತ್ತೇವೆ. ಅರ್ಥ, ವೃತ್ತದಲ್ಲಿ ಎಳೆಯಬಹುದಾದ ಅತ್ಯಂತ ದೊಡ್ಡ ಜ್ಯ, ಅದೇ ವ್ಯಾಸ. ಇಲ್ಲಿ ವ್ಯಾಸ ಮತ್ತು ತ್ರಿಜ್ಯಗೂ ಒಂದು ಸಂಬಂಧ ಇದೆ ಮಕ್ಕಳೇ. ಈ ವಿಷಯವನ್ನು ಮಕ್ಕಳಿಗೆ ನಾವು ತಿಳಿಸಬೇಕಾಗಿ ಬರ್ತದೆ. ಇದು ವೃತ್ತದ ತ್ರಿಜ್ಯ, ಇದು ವೃತ್ತದ ತ್ರಿಜ್ಯ. ಈಗ ನಾವು ಇಲ್ಲಿಂದ ಇಲ್ಲಿಗೇನು ಹೇಳ್ತೇವೆ? ವೃತ್ತದ ವ್ಯಾಸ ಅಂತ ಹೇಳ್ತೇವೆ. ಹಾಗಾದರೆ ವ್ಯಾಸ ಎನ್ನುವುದು ವೃತ್ತದ ತ್ರಿಜ್ಯದ 2ರಷ್ಟು ಇರುತ್ತದೆ. ಸರಿಯಾಗಿ ಮಾಡಿದರೆ ಇಲ್ಲಿ ಸಮ 2 ಭಾಗ ನಮಗೆ ಸಿಗ್ತದೆ. 2 ಭಾಗ ನೋಡಿ, ಇದು ತ್ರಿಜ್ಯಗೆ ಸಮ, ತ್ರಿಜ್ಯಗೆ ಸಮನಾಗಿರ್ತದೆ. ಹಾಗಾಗಿ ವ್ಯಾಸ ತ್ರಿಜ್ಯದ 2ರಷ್ಟು, ತ್ರಿಜ್ಯ ವ್ಯಾಸದ ಎಷ್ಟರಷ್ಟು? ತ್ರಿಜ್ಯ ವ್ಯಾಸದ ಅರ್ಧದಷ್ಟು ಇರ್ತದೆ ಅಂತ ನಾವು ಹೇಳ್ತೇವೆ. ಅರ್ಥ, ವ್ಯಾಸ 10 ಸೆಂಟಿಮೀಟರ್ ಆದರೆ ತ್ರಿಜ್ಯ 5 ಸೆಂಟಿಮೀಟರ್, ವ್ಯಾಸ 20 ಸೆಂಟಿಮೀಟರ್ ಆದರೆ ತ್ರಿಜ್ಯ 10 ಸೆಂಟಿಮೀಟರ್, ಅಥವಾ ತ್ರಿಜ್ಯ 8 ಸೆಂಟಿಮೀಟರ್ ಆದರೆ ವ್ಯಾಸ 16 ಸೆಂಟಿಮೀಟರ್. ಈ ರೀತಿಯಾಗಿ ನಾವು ತ್ರಿಜ್ಯ ಮತ್ತು ವ್ಯಾಸಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಬೋದು. ಇದು ವ್ಯಾಸ ಮತ್ತು ತ್ರಿಜ್ಯಗಳಿರುವಂತಹ ಅನುಪಾತ. ವೃತ್ತದ ಸೀಮಾರೇಖೆ, ವೃತ್ತದ ಸೀಮಾರೇಖೆ, ಸೀಮಾರೇಖೆಯ ಉದ್ದ, ಇದರ ಒಂದು ಭಾಗ ಏನಿದೆಯಲ್ಲ, ಭಾಗ ಇಲ್ಲಿಂದ ಈ ಬಿಂದುವಿನಿಂದ ಈ ಬಿಂದುವಿಗೆ ಇರುವಂತಹ ಇಷ್ಟೇ ಉದ್ದದ ಸೀಮಾರೇಖೆ, ಅದಕ್ಕೆ ನಾವು ಸೀಮಾರೇಖೆಯ ಭಾಗ ಅಂತ ಹೇಳ್ತೇವೆ. ಸೀಮಾರೇಖೆಯ ಒಂದು ಭಾಗ ಏನಿದೆಯಲ್ಲ, ಆ ಸೀಮಾರೇಖೆಯ ಒಂದು ಭಾಗಕ್ಕೆ ನಾವು ವೃತ್ತ ಕಂಸ ಅಂತ ಕರಿತೇವೆ, ವೃತ್ತ ಕಂಸ. ಹಾಗಾಗಿ ವೃತ್ತದ ಸೀಮಾರೇಖೆಯ ಮೇಲೆ ಎಲ್ಲೇ 2 ಬಿಂದುಗಳನ್ನು ನಾವು ಸೂಚಿಸಿದಾಗ ಆ ಬಿಂದುವು ವೃತ್ತದ ಸೀಮಾರೇಖೆಯನ್ನು 2 ಭಾಗಗಳಾಗಿ ವಿಭಾಗ ಮಾಡ್ತದೆ. ಹಾಗಾಗಿ ಇಲ್ಲಿ 2 ಭಾಗಗಳು, ಒಂದು ವೃತ್ತ ಕಂಸ, ಇದು ಕೂಡ ಈ ಬದಿಯದು ಕೂಡ ವೃತ್ತ ಕಂಸವೇ. ಸಣ್ಣದಾದ ಕಂಸವನ್ನು ಲಘು ಕಂಸ, ದೊಡ್ಡ ಭಾಗದ ಕಂಸವನ್ನು ಅಧಿಕ ಕಂಸ ಅಂತ ನಾವು ಕರಿತೇವೆ. ಹಾಗೆ ವೃತ್ತದಲ್ಲಿ ಕಂಡುಬರುವಂತಹ ಸೀಮಾರೇಖೆ, ಪರಿಧಿ, ವೃತ್ತದ ಕೇಂದ್ರ ಬಿಂದು, ತ್ರಿಜ್ಯ, ವ್ಯಾಸ, ಜ್ಯ ಇವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ವೃತ್ತದಲ್ಲಿ ಎಷ್ಟು ವ್ಯಾಸಗಳನ್ನು ಎಳೆಯಬಹುದು? ವೃತ್ತದಲ್ಲಿ ಅನೇಕ ವ್ಯಾಸಗಳನ್ನು ಎಳೆಯಲು ಸಾಧ್ಯ. ಎಷ್ಟು ಜ್ಯಗಳನ್ನು ಎಳಿಬಹುದು? ಅನೇಕ ಜ್ಯಗಳನ್ನು ಎಳಿಬಹುದು. ಇಲ್ಲಿ ಅತ್ಯಂತ ದೊಡ್ಡ ಜ್ಯ ಯಾವುದು? ವ್ಯಾಸ. ಸರಿ, ವೃತ್ತದಲ್ಲಿ ಇನ್ನೂ ಕೆಲವೊಂದು ವಿಚಾರಗಳಿವೆ, ಅದನ್ನು ತಿಳಿಯುವ. ತ್ರಿಜ್ಯ, ಇದು ತ್ರಿಜ್ಯ. ಇದು ಈಗ ವೃತ್ತದಲ್ಲಿ 2 ತ್ರಿಜ್ಯಗಳ ಮತ್ತು ಒಂದು ಕಂಸ, ಇವುಗಳಿಂದ ಆವೃತವಾದಂತಹ ವೃತ್ತದ ಭಾಗ ಇದು. ಈ ಭಾಗಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೇವೆ. ಅಲ್ಲಿ ಹೆಸರೇ ಹೇಳುವ ಹಾಗೆ ತ್ರಿಜ್ಯಾಂತರ ಖಂಡ, ತ್ರಿಜ್ಯಗಳ ನಡುವಿನ ಅಂತರದಲ್ಲಿ ಇರುವ ವೃತ್ತದ ಭಾಗ. ಹಾಗಾಗಿ ತ್ರಿಜ್ಯಾಂತರ ಖಂಡ
ಈ ಎರಡು ತ್ರಿಜ್ಯಗಳ ನಡುವೆ ಇರುವ ವೃತ್ತದ ಭಾಗವನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೇವೆ. ಹಾಗೆಯೇ ನಾನೀಗ ವೃತ್ತದಲ್ಲಿ ಜಾವನ್ನು ಎಳೆದಿದ್ದೇನೆ, ವ್ಯಾಸವೂ ಇರಲಿ, ಇದು ಜಾವನ್ನು ಎಳೆದಿದ್ದೇನೆ ಈಗ ನಾನು ವೃತ್ತದಲ್ಲಿ. ಇದು ವೃತ್ತದ ಜ. ಯಾಕೆ ವೃತ್ತದ ಜ? ಯಾಕೆ ಇದು ವೃತ್ತದ ಸೀಮಾರೇಖೆಯ ಮೇಲಿನ ಎರಡು ಬಿಂದುಗಳನ್ನು ಸೇರಿಸಿದ ಒಂದು ರೇಖಾಖಂಡ. ಜ ಮತ್ತು ಕಂಸ, ವೃತ್ತ ಕಂಸ. ಜ ಮತ್ತು ಕಂಸಗಳ ನಡುವಿನ ಈ ಭಾಗವನ್ನು ನಾವು ವೃತ್ತಖಂಡ ಅಂತ ಕರಿತೇವೆ. ವೃತ್ತಖಂಡ. ತ್ರಿಜ್ಯಾಂತರ ಖಂಡ ಎನ್ನುವುದು ತ್ರಿಜ್ಯಗಳ ನಡುವಿನ ಭಾಗ, ವೃತ್ತಖಂಡ ಎನ್ನುವುದು ಜ ಮತ್ತು ಕಂಸಗಳ ನಡುವಿನ ಭಾಗವಾಗಿರ್ತದೆ ವೃತ್ತಖಂಡ. ಇಲ್ಲಿ ವೃತ್ತದಲ್ಲಿ ವ್ಯಾಸ ಮೂಲತಃ ಅದು ಏನು? ಜಾವೆ ಅಲ್ವಾ? ಅದು ಕೇಂದ್ರದ ಮೂಲಕ ಹಾದು ಬಂದಿರುವುದರಿಂದ ಜ, ಅದು ವ್ಯಾಸ ಆಗಿದೆ. ವೃತ್ತದಲ್ಲಿ ವ್ಯಾಸವನ್ನು ಎಳೆದಾಗ ಇಲ್ಲಿ ವೃತ್ತ ಎರಡು ಭಾಗಗಳಾಗ್ತದೆ, ಅದು ಸಮಭಾಗ. ಹಾಗಾಗಿ ಇದನ್ನು ನಾವು ಅರ್ಧವೃತ್ತ ಖಂಡಗಳು ಅಂತ ಕರಿತೇವೆ. ಈ ಬದಿಯ ಭಾಗ ಮತ್ತು ಈ ಬದಿಯ ಭಾಗ ಅರ್ಧವೃತ್ತ ಖಂಡ. ಮನೆಯಲ್ಲಿ ಅಣ್ಣ ತಮ್ಮ ಇದ್ದಾನಂತಾದರೆ ಒಂದು ಏನಾದ್ರು ವೃತ್ತಾಕಾರದ ಸಿಹಿ ತಿಂಡಿಯನ್ನು ಕೊಟ್ಟು ಸಮನಾಗಿ ಹಂಚಿಕೊಳ್ಳಿ ಅಂತ ಹೇಳಿದಾಗ ಅವನು ವ್ಯಾಸವನ್ನು ಎಳಿಬೇಕು. ವ್ಯಾಸದಲ್ಲಿ ಕಟ್ ಮಾಡಿದಾಗ ಅರ್ಧ ತಿಂಡಿ ಅವನಿಗೆ, ಅರ್ಧ ಭಾಗ ಇವನಿಗೆ ಸಮನಾಗಿ ಹಂಚಿಕೆ ಆಗ್ತದೆ. ಇಲ್ಲದಿದ್ದರೆ ಅದು ಅರ್ಧ ವೃತ್ತಖಂಡ ಆಗೋದಿಲ್ಲ. ಒಂದು ಲಘು ವೃತ್ತಖಂಡ, ಇನ್ನೊಂದು ಅಧಿಕ ವೃತ್ತಖಂಡ ಆಗ್ತದೆ, ಅದು ಅಸಮ ಹಂಚಿಕೆ ಆಗ್ತದೆ. ಅರ್ಧ ವೃತ್ತಖಂಡ ಮಾಡಿದಾಗ ಮಾತ್ರ ಸಮನಾದ ಹಂಚಿಕೆ ಅಲ್ಲಿ ಆಗ್ತದೆ. ಇದಿಷ್ಟು ವೃತ್ತದ ಭಾಗಗಳ ಪರಿಚಯ ಜಿಯೋ ಬೋರ್ಡ್ನ ಸಹಾಯದಿಂದ ಮಕ್ಕಳಿಗೆ ನಾವು ಸುಲಭವಾಗಿ ತಿಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಾವು ಕೇಂದ್ರ ಬಿಂದುವಿನ ನಿರ್ದಿಷ್ಟ ದೂರದಲ್ಲಿ ಕೆಲವು ಬಿಂದುಗಳನ್ನು ಮಾತ್ರ ನಾವಿಲ್ಲಿ ಸೂಚಿಸಿದ್ದೇವೆ. ಹಾಗಾಗಿ ನಮಗೆ 100% ವೃತ್ತದ ಆಕಾರ ನಮಗಿಲ್ಲಿ ದೊರೆಯುವುದಿಲ್ಲ. ಈ ಬಿಂದುಗಳು ಇನ್ನೂ ಅತ್ಯಂತ ಸಮೀಪವಾಗಿ ನೀವು ವ್ಯವಸ್ಥೆ ಮಾಡಿಕೊಂಡು ನೀವು ದಾರವನ್ನು ಸುತ್ತಿದಾಗ ನಿಮಗೆ 100% ವೃತ್ತವನ್ನೇ ಹೋಲುವಂತಹ ಆಕೃತಿ ನಿಮಗೆ ಸಿಗ್ತದೆ. ಈಗ ಜಿಯೋ ಬೋರ್ಡ್ನ ಸಹಾಯದಿಂದ ವೃತ್ತದ ಭಾಗಗಳ ಪರಿಚಯ ಎಲ್ಲ ನಮಗೆ ಆಗಿದೆ. ಈಗ ಇನ್ನೊಂದು ಉಪಕರಣಗಳ ಸಹಾಯದಿಂದ ನಾವು ವೃತ್ತದ ಭಾಗಗಳ ಪರಿಚಯವನ್ನು ಮಾಡಿಕೊಳ್ಳುವ. ಇದು ಮ್ಯಾಗ್ನೆಟಿಕ್ ಬೋರ್ಡು, ಬಿಳಿ ಭಾಗ. ಇದು ಥರ್ಮೋ ಶೀಟ್ನಿಂದ ವೃತ್ತವನ್ನು ಮಾಡಿ. ಇದು ಒಂದು ವೃತ್ತದ ಕೇಂದ್ರ ಬಿಂದು ಎಲ್ಲಿದೆ? ವೃತ್ತದ ಕೇಂದ್ರ ಬಿಂದು ಇದು ವೃತ್ತದ ಸೀಮಾರೇಖೆ. ವೃತ್ತದ ಕೇಂದ್ರ ಬಿಂದುವನ್ನು ಸೀಮಾರೇಖೆಯ ಮೇಲಿನ ಒಂದು ಬಿಂದು, ಈ ಎರಡು ಬಿಂದುಗಳ ನಡುವಿನ ಅಂತರ, ಈ ಅಂತರವನ್ನು ನಾವು ವೃತ್ತದ ತ್ರಿಜ್ಯ ಅಂತ ಕರಿತೇವೆ. ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಅಳತೆಯೇ ತ್ರಿಜ್ಯದ ಅಳತೆ. ಇಲ್ಲಿ ವೃತ್ತದ ಸೀಮಾರೇಖೆಯ ಮೇಲಿನ ಎರಡು ಬಿಂದುಗಳು, ಇದನ್ನು ತೆಗೆದ ಹೀಗೆ ನಾವು ಇಲ್ಲೊಂದು ಬಿಂದು, ಇದೊಂದು ಬಿಂದು. ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಉದ್ದ, ಈ ಉದ್ದದ ಅಳತೆ, ಇದನ್ನು ನಾವು ವೃತ್ತದ ಜ್ಯ ಅಂತ ಹೇಳ್ತೇವೆ. ವೃತ್ತದ ಜ್ಯ. ಹಾಗೆ ಇಲ್ಲಿ ವೃತ್ತ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋದ ಒಂದು ಜ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ವೃತ್ತ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋದ ಈ ಜ್ಯವನ್ನೇ ನಾವು ವೃತ್ತದ ವ್ಯಾಸ ಅಂತ ಹೇಳ್ತೇವೆ. ವ್ಯಾಸದ ಮೇಲೆ 3 ಬಿಂದುಗಳು ನಮಗೆ ಕಾಣಿಸ್ತದೆ. ಯಾವುದೆಲ್ಲ 3 ಬಿಂದುಗಳು? ಸೀಮಾರೇಖೆಯ ಮೇಲಿನ 2 ಬಿಂದುಗಳು ಮತ್ತು ಕೇಂದ್ರ ಬಿಂದು. ತ್ರಿಜ್ಯದಲ್ಲಿ 2 ಬಿಂದುಗಳು, ಒಂದು ಕೇಂದ್ರ ಬಿಂದು, ಇನ್ನೊಂದು ಸೀಮಾರೇಖೆಯ ಮೇಲಿನ ಬಿಂದು. ಜಾದಲ್ಲಿ ಕೂಡ 2 ಬಿಂದುಗಳು, ಸೀಮಾರೇಖೆಯ ಮೇಲಿನ 2 ಬಿಂದುಗಳು ಅಷ್ಟೇ. ಓಕೆ. ಈಗ
ತ್ರಿಜ್ಯ ಮತ್ತು ವ್ಯಾಸಗಿರುವ ಸಂಬಂಧವನ್ನು ನಾವು ನೋಡೋದಾದರೆ ಇಲ್ಲೇ ಹೀಗೆ ತೋರಿಸ್ಬೋದು. ಇದು ಒಂದು ತ್ರಿಜ್ಯ, ಇದರ ಮೇಲಿಟ್ಟಾಗ ಇದು ಇನ್ನೊಂದು ತ್ರಿಜ್ಯ. ಅಂದರೆ ವ್ಯಾಸದ ಅಳತೆಯು ಎರಡು ತ್ರಿಜ್ಯದ ಅಳತೆಗೆ ಸಮ. ಈಗಾಗಲೇ ಹೇಳಿದಾಗೆ ವ್ಯಾಸ ಮತ್ತು ತ್ರಿಜ್ಯ ಇವುಗಳ ಅನುಪಾತ 1:2, ಅಂದರೆ 1:2 ಅಂತ. ಈಗ ಇಲ್ಲಿ ಇದು ತ್ರಿಜ್ಯ, ಇದು ತ್ರಿಜ್ಯ. ವೃತ್ತದ ಸೀಮಾರೇಖೆ ಇದು. ವೃತ್ತದ ಸೀಮಾರೇಖೆ ಒಂದು ಭಾಗ ಇದು. ಬೇರೆ ಬಣ್ಣದಿಂದ ಸೂಚಿಸಿದ್ದೇವೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಸೀಮಾರೇಖೆ ಒಂದು ಭಾಗ. ಈ ಭಾಗವನ್ನು ಕಂಸ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ನೋಡಿ, ಇಲ್ಲೊಂದು ಬಿಂದು, ಇಲ್ಲೊಂದು ಬಿಂದು ಇದೆ. ನೀಲಿ ಬಣ್ಣದಿಂದ ನಾವು ಇಲ್ಲಿ ಸೂಚಿಸಿದ್ದೇವೆ. ಇದು ವೃತ್ತ ಪರಿಧಿಯ ಅಥವಾ ಸೀಮಾರೇಖೆಯ ಒಂದು ಭಾಗ. ಹಾಗೆ ಇದು ಕೂಡ ಒಂದು ಕಂಸವೇ. ಹಾಗೆ ಇಲ್ಲೊಂದು ಕಂಸ ಇದೆ, ಇಲ್ಲೊಂದು ಕಂಸ ಇದೆ. ಅಂದರೆ ಕಂಸ ಅಂದರೆ ಏನಾಗಾದರೆ ಸೀಮಾರೇಖೆಯ ಒಂದು ಭಾಗವನ್ನು ನಾವು ಕಂಸ ಅಂತ ಹೇಳ್ತೇವೆ. ಇಲ್ಲಿ ಒಂದು ಸಣ್ಣ ಕಂಸ ಇದೆ, ಕೇಸರಿ ಬಣ್ಣದಿಂದ ಸೂಚಿಸಿದ್ದೇವೆ, ಒಂದು ಕಂಸ. ಈ ಕಂಸ ಮತ್ತು ಇಲ್ಲಿ ಎರಡು ತ್ರಿಜ್ಯಗಳಿವೆ, ಎರಡು ತ್ರಿಜ್ಯ. ಈ ಎರಡು ತ್ರಿಜ್ಯ ಮತ್ತು ಈ ಒಂದು ಕಂಸದಿಂದ ಉಂಟಾದ ವೃತ್ತದ ಒಂದು ಭಾಗ ಇದು, ವೃತ್ತದ ಒಂದು ಭಾಗ. ಈ ಭಾಗಕ್ಕೆ ನಾವೇನು ಹೇಳ್ತೇವೆ? ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೇವೆ. ಇದು ತ್ರಿಜ್ಯಾಂತರ ಖಂಡ, ಎರಡು ತ್ರಿಜ್ಯಗಳ ನಡುವೆ ಏರ್ಪಟ್ಟಂತಹ ವೃತ್ತದ ಭಾಗ. ಹಾಗೆಯೇ ಇಲ್ಲೊಂದು ತ್ರಿಜ್ಯಾಂತರ ಖಂಡ ಇದೆ ನೋಡಿ, ಇದು ತ್ರಿಜ್ಯಾಂತರ ಖಂಡ. ಎರಡು ತ್ರಿಜ್ಯಗಳಿಂದ ಉಂಟಾದ ವೃತ್ತದ ಭಾಗ ತ್ರಿಜ್ಯಾಂತರ ಖಂಡ. ಹಾಗಾದರೆ ಇಲ್ಲೊಂದು ಭಾಗ ಇದೆ, ಈ ಭಾಗ. ಈ ಭಾಗ ಏನು? ಇದು ವೃತ್ತದ ಜ್ಯ, ಇದು ವೃತ್ತದ ಕಂಸ. ಹಾಗಾದರೆ ವೃತ್ತದ ಜ್ಯ ಮತ್ತು ಕಂಸಗಳಿಂದ ಉಂಟಾದ ವೃತ್ತದ ಭಾಗವನ್ನೇ ನಾವು ವೃತ್ತಖಂಡ ಅಂತ ಹೇಳ್ತೇವೆ, ವೃತ್ತಖಂಡ. ಹಾಗೆ ಒಂದು ವೃತ್ತದಲ್ಲಿ ಜಾವನ್ನು ಎಳೆದಾಗ ಆ ಜಾವು ವೃತ್ತವನ್ನು ಎರಡು ವೃತ್ತಖಂಡಗಳಾಗಿ ವಿಭಾಗಿಸ್ತದೆ. ಈಗ ಇದೊಂದು ವೃತ್ತಖಂಡ ಆದರೆ ಉಳಿದ ಈ ಭಾಗ ಇನ್ನೊಂದು ವೃತ್ತಖಂಡ. ಇವೆರಡನ್ನು ನಾವು ಹೋಲಿಸಿದಾಗ ಇದು ಚಿಕ್ಕ ಖಂಡ, ಇದು ದೊಡ್ಡ ಖಂಡ. ಚಿಕ್ಕ ಖಂಡವನ್ನು ಲಘು ವೃತ್ತಖಂಡ ಅಂತ ಕರಿತೇವೆ, ಇದನ್ನು ಅಧಿಕ ವೃತ್ತಖಂಡ ಅಂತ ಕರಿತೇವೆ. ಇಲ್ಲೊಂದು ವಿಷಯವನ್ನು ಗಮನಿಸಲಿಕ್ಕೆ ಮಕ್ಕಳಿಗೆ ನಾವು ತಿಳಿಸಬೇಕು. ಅಧಿಕ ವೃತ್ತಖಂಡದಲ್ಲಿ ಕೇಂದ್ರ ಬಿಂದು ಇರ್ತದೆ ಯಾವಾಗಲೂ. ಲಘು ವೃತ್ತಖಂಡದ ಒಳಗಡೆ ಕೇಂದ್ರ ಬಿಂದು ಇರುವುದಿಲ್ಲ. ಈಗ ಇಲ್ಲಿ ನಾವು ವೃತ್ತದಲ್ಲಿ ಒಂದು ವ್ಯಾಸವನ್ನು ಎಳೆದು ಅದನ್ನು ಎರಡು ಭಾಗ ಮಾಡುವ. ಎರಡು ಭಾಗ ಮಾಡಿದ್ದೇವೆ. ಈಗ ಎರಡು ಭಾಗಗಳು ಹೇಗಿದೆ? ಇದು ವೃತ್ತಖಂಡವೇ, ವೃತ್ತಖಂಡಗಳೇ. ಈ ಎರಡು ವೃತ್ತಖಂಡಗಳು ಹೇಗಿದೆ? ಸಮನಾಗಿದೆ. ಹಾಗಾಗಿ ಈ ವೃತ್ತಖಂಡಗಳಿಗೆ ಅರ್ಧ ವೃತ್ತಖಂಡಗಳು ಅಂತ ಹೇಳ್ತೇವೆ. ಹೀಗೆ ಈ ಮಾದರಿಯನ್ನು ಉಪಯೋಗಿಸಿಕೊಂಡು ಮತ್ತು ಜಿಯೋ ಬೋರ್ಡ್ನ ಸಹಾಯದಿಂದ ಬಹಳ ಸುಂದರವಾಗಿರುವಂತಹ ವೃತ್ತಾಕಾರದ ಒಂದು ಆಕೃತಿಯ ವಿವರವನ್ನು ನಾವು ನೀಡಬಹುದು. ಹಾಗೆಯೇ ನಮ್ಮ ಹತ್ರ ಚೌಕಳಿ ಕಾಗದ ಇದೆ. ಚೌಕಳಿ ಕಾಗದದಲ್ಲಿ ಸಹಿತ ವೃತ್ತದ ಎಲ್ಲ ಭಾಗಗಳನ್ನು ನಾವು ಗುರುತಿಸಬಹುದು. ಇದರಲ್ಲಿ ಇಲ್ಲಿ ವೃತ್ತದ ಕೇಂದ್ರ ಬಿಂದು ಇಲ್ಲಿದೆ. ವೃತ್ತದ ಕೇಂದ್ರ ಬಿಂದು, ಅದು ವೃತ್ತದ ಕೇಂದ್ರ ಬಿಂದು. ಕೇಂದ್ರ ಬಿಂದುವನ್ನು ವೃತ್ತದ ಸೀಮಾರೇಖೆಯ ಮೇಲಿರುವಂತಹ ಬಿಂದು, ಅದಕ್ಕೆ ಸೇರಿಸುವಂಥ ಈ ರೇಖಾಖಂಡ, ಇದಕ್ಕೆ ನಾವು ತ್ರಿಜ್ಯ ಅಂತ ಕರಿತೇವೆ. ಕೇಂದ್ರ ಬಿಂದುವನ್ನು ಸಾಮಾನ್ಯವಾಗಿ ನಾವು ಓ ನಿಂದನೇ ಸೂಚಿಸ್ತೇವೆ. ಸೀಮಾರೇಖೆಯ ಮೇಲಿನ ಒಂದು ಬಿಂದು ಎ ಅಂತ ನಾವು ತೆಗೆದುಕೊಂಡ್ರೆ ಆಗ ನಾವು ಓ ಎ ಏನಿದೆಯಲ್ಲ ಇದನ್ನು ನಾವು ತ್ರಿಜ್ಯ ಅಂತ ಕರಿತೇವೆ, ತ್ರಿಜ್ಯ. ಹಾಗೆ ಈ ಬದಿಯಲ್ಲಿಯೂ ನಾವು ಒಂದು ಬಿಂದುವನ್ನು ಗುರುತಿಸಿ ಸೀಮಾರೇಖೆಯ ಮೇಲೆ ಅದನ್ನು ಕೇಂದ್ರಕ್ಕೆ ಸೇರಿಸಿದಾಗ ನಮಗೆ ಇನ್ನೊಂದು ಈ ಕಡೆ ತ್ರಿಜ್ಯ ಸಿಗ್ತದೆ, ಬಿ. ಓ ಬಿ ಕೂಡ ಒಂದು ತ್ರಿಜ್ಯವೇ. ಈಗ ಒಂದು ರೇಖಾಖಂಡ ಏನಾಗಿದೆ? ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿದೆ.
ಅದು ಎ ಬಿ ಅಥವಾ ಬಿ ಎ ಅಂತಲೂ ಹೇಳ್ಬೋದು ನಾವು. ಹಾಗಾಗಿ ಇಲ್ಲಿಂದ ಇಲ್ಲಿಯವರೆಗಿನ ಉದ್ದ ಅಂದರೆ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋದ ಜ್ಯ ಯಾವುದದು ಎ ಬಿ. ಆ ಎ ಬಿಯನ್ನು ನಾವು ಏನಂತ ಕರಿತೇವೆ? ವ್ಯಾಸ ಅಂತ ಹೇಳ್ತೇವೆ. ವ್ಯಾಸ. ಇಲ್ಲಿ ತ್ರಿಜ್ಯ 3 ಮಾನಗಳು, ಇನ್ನೊಂದು ತ್ರಿಜ್ಯ 3 ಮಾನಗಳು. ಹಾಗಾಗಿ 2 ತ್ರಿಜ್ಯಗಳು ಸೇರಿದರೆ ಏನಾಗ್ತದೆ? ವ್ಯಾಸ ಆಗ್ತದೆ. ಹಾಗಾಗಿ ವ್ಯಾಸ ಎಷ್ಟಾಯಿತು? 6 ಮಾನಗಳು ಆಗ್ತದೆ. ಈಗ ಇಲ್ಲಿ ನಾವು ಪರಿಧಿಯ ಮೇಲೆ ಇನ್ನೂ 2 ಬಿಂದುಗಳನ್ನು ನಾವಿಲ್ಲಿ ಸೂಚಿಸುವ, ಗುರುತಿಸುವ. ಒಂದು ಬಿಂದು, ಇನ್ನೊಂದು ಬಿಂದು. ಇದು ಸಿ ಮತ್ತು ಡಿ ಅಂತ ತಗೊಳ್ಳುವ. ಈ 2 ಬಿಂದುಗಳನ್ನು ಸೇರಿಸುವ ಆ ರೇಖಾಖಂಡ ಯಾವುದದು? ಸಿ ಡಿ. ಇದನ್ನು ನಾವು ಜ ಅಂತ ಕರಿತೇವೆ. ಇದನ್ನು ಜ. ಹಾಗಾದರೆ ಮೊದಲಿಗೆ ಇಲ್ಲಿ ನಾವು ಒಂದು ಬಿಂದು ಗುರುತಿಸಿದ್ದೇವಲ್ಲ, ಓ, ಅದು ವೃತ್ತ ಕೇಂದ್ರ. ವೃತ್ತ ಕೇಂದ್ರ. ವೃತ್ತದ ಸೀಮಾರೇಖೆಯ ಮೇಲೆ 2 ಬಿಂದುಗಳನ್ನು ಗುರುತಿಸಿದಾಗ ನಾವು ವೃತ್ತದ ಸೀಮಾರೇಖೆಯನ್ನು 2 ಭಾಗ ಮಾಡಿದ್ದೇವೆ ಅಂತ ಅರ್ಥ. ಅಲ್ಲಿಗೆ ಆ 2 ಬಿಂದುಗಳನ್ನು ಗುರುತಿಸುವ ಎ ಬಿ ಅಂತ. ಇಲ್ಲಿ ಒಂದು ಸಿ ಎನ್ನುವಂಥ ಅಕ್ಷರವನ್ನು ಬರಿಬೇಕು. ಈಗ ವೃತ್ತದ ಸೀಮಾರೇಖೆಯನ್ನು 2 ಭಾಗ ಮಾಡಿದ್ದೇವೆ ನಾವೀಗ. ಇಲ್ಲಿ ಮೇಲೆ ಒಂದು ಭಾಗ, ಕೆಳಗೆ ಒಂದು ಭಾಗ. ಮೇಲಿನ ಭಾಗ ಎ ಸಿ ಬಿ. ಎ ಸಿ ಬಿ ಇದನ್ನು ನಾವು ವೃತ್ತಕಂಸ ಅಂತ ಕರಿತೇವೆ. ವೃತ್ತಕಂಸ. ಒಂದು ತ್ರಿಜ್ಯ ಓ ಎ, ಇನ್ನೊಂದು ತ್ರಿಜ್ಯ ಓ ಬಿ. ಈಗ 2 ತ್ರಿಜ್ಯಗಳಿಂದ ಆವೃತವಾದ ಈ ಭಾಗ, 2 ತ್ರಿಜ್ಯ ಮತ್ತು ಕಂಸಗಳಿಂದ ಉಂಟಾದ ವೃತ್ತದ ಈ ಭಾಗವನ್ನು ನಾವು, ಅಂದರೆ ಎ ಓ ಬಿ, ಈ ಭಾಗವನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೇವೆ. ಹಾಗೆಯೇ ವೃತ್ತದಲ್ಲಿ ಒಂದು ಜಾವನ್ನು ಎಳೆದಾಗ ಎ ಬಿ, ಇಲ್ಲಿ ಇ. ಈಗ ಜ ಮತ್ತು ವೃತ್ತಕಂಸ ಇವುಗಳಿಂದ ಆವೃತವಾದ ಈ ಭಾಗ, ಈ ಭಾಗವನ್ನು ಅದರಲ್ಲಿ ಎ ಇ ಇ, ಈ ಭಾಗವನ್ನು ನಾವು ವೃತ್ತಖಂಡ ಅಂತ ಹೇಳಿ ನಾವು ಕರಿತೇವೆ. ಈ ರೀತಿಯಾಗಿ ನೋಡಿ, ಒಂದು ವೃತ್ತ ಎಷ್ಟು ಸುಂದರವಾದಂಥ ಒಂದು ಆಕಾರ ಅಂತ ನಾವು ಈಗಾಗಲೇ ಮೊದಲು ನೋಡಿದ್ದೇವೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳುವ ಮೊದಲು ಮೂಲ ಪರಿಕಲ್ಪನೆಯಾಗಿ ವೃತ್ತದ ಈ ಎಲ್ಲ ಅಂಶಗಳ ಬಗ್ಗೆ ಸ್ಪಷ್ಟ ತಿಳುವಳಿಕೆ ವಿದ್ಯಾರ್ಥಿಗಳಿಗೆ ಬೇಕಾಗ್ತದೆ. ಹಾಗಾಗಿ ಇದನ್ನು ನಾವು ಇಷ್ಟು 3, ಒಂದು ಜಿಯೋ ಬೋರ್ಡ್, ಇನ್ನೊಂದು ಮ್ಯಾಗ್ನೆಟಿಕ್ ಬೋರ್ಡ್ ಮತ್ತು ಚೌಕಳಿ ಹಾಳೆಗಳ ಮೂಲಕವೂ ಸಹಿತ ವೃತ್ತದ ಎಲ್ಲ ಭಾಗಗಳ ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ದೇವೆ. ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನವಾಗಿ ಚಟುವಟಿಕೆ ರೂಪದಲ್ಲಿ ಹಲವಾರು ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೆ ನಾವು ನೀಡಬಹುದು. ವೃತ್ತದ ಆಕಾರಗಳನ್ನು ಸಂಗ್ರಹಿಸಿ ತನ್ನಿ, ಅಥವಾ ವೃತ್ತವನ್ನು ಯಾವ್ಯಾವ ವಿಧಾನದಲ್ಲಿ ರಚಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಅದರಲ್ಲಿನ ಭಾಗಗಳನ್ನು ನೀವು ಬೇರೆ ಬೇರೆ ಬಣ್ಣಗಳಿಂದ ಗುರುತಿಸಿ ತೊಗೊಂಡು ಬನ್ನಿ ಅಂತ ಹೇಳ್ಬೋದು. ಯಾಕಂತೇಳಿದರೆ ಮಕ್ಕಳಿಗೆ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾರೆ. ವಿಭಿನ್ನ ರೀತಿಯಲ್ಲಿ ನಮಗೆ ಬಣ್ಣದ ದಾರಗಳು ಸಿಗ್ತದೆ, ಈ ಶಟರೆಲ್ಲ ಹೊಡಲಿಕ್ಕೆ ಉಪಯೋಗಿಸ್ತಾರೆ. ಆ ದಾರಗಳನ್ನೇ ಅಂಟಿಸಿಕೊಂಡು ಅವರು ಬೇರೆ ಬೇರೆ ವೃತ್ತದ ಎಲ್ಲ ಭಾಗಗಳ ಪರಿಚಯವನ್ನು ಕೂಡ ಮಾಡ್ಕೊಂಡು ಬರ್ತಾರೆ ಮಕ್ಕಳು.
ಈ ರೀತಿಯಾದಂಥ ಹಲವಾರು ಚಟುವಟಿಕೆಗಳನ್ನು ನಾವು ವಿದ್ಯಾರ್ಥಿಗಳಿಗೆ ನೀಡಬಹುದು. ಅಷ್ಟೇ ಅಲ್ಲದೆ ಒಂದು ವೃತ್ತವನ್ನು ನೀಡಿ ಆ ವೃತ್ತದ ಎಲ್ಲ ಭಾಗಗಳನ್ನು ಗುರುತಿಸಿ ಹೆಸರಿಸಿಕೊಂಡು ಬರಬೇಕು ಎನ್ನುವಂತಹ ಸಣ್ಣ ಒಂದು ಚಟುವಟಿಕೆಗಳನ್ನು ನಾವು ಮಕ್ಕಳಿಗೆ ನೀಡಬಹುದು.